ಕಾರವಾರ ಟಾಗೋರ್ ಕಡಲ ತೀರದಲ್ಲಿ ಸ್ಥಾಪಿಸಲಾಗಿರುವ ಟುಪೋಲೆವ್ ಯುದ್ಧ ವಿಮಾನ ಮ್ಯೂಸಿಯಂ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಸ್ವಾತಂತ್ರ್ಯೋತ್ಸವ ದಿನದಂದೇ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇದು ಕಾರವಾರದ ಪ್ರವಾಸೋದ್ಯಮದ ಹೆಮ್ಮೆಯಾಗಿದೆ ಎಂದರು. ವಿಶ್ರಾಂತ ಯುದ್ಧ ವಿಮಾನವನ್ನ ಇಲ್ಲಿ ತಂದು ಅತ್ಯದ್ಭುತ ರೀತಿಯಲ್ಲಿ ಅಳವಡಿಸಿದವರಿಗೆ ತಾವು ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಯುದ್ಧ ವಿಮಾನ ಶಾಲಾ ವಿದ್ಯಾರ್ಥಿಗಳಿಗೆ ದೇಶಪ್ರೇಮದ ಸ್ಫೂರ್ತಿಯನ್ನ ತುಂಬುತ್ತಿದ್ದು, ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಭಾರತೀಯ ವಾಯುಸೇನೆಯಲ್ಲಿ ಪೈಲಟ್ ಆಗಲು ಇದು ಪ್ರೇರಣೆ ನೀಡುವಂತಿದೆ. ಈ ಟುಪೋಲೆವ್ ವಿಮಾನ ಮ್ಯೂಸಿಯಂ ಅನ್ನು ನಿರಂತರವಾಗಿ ಪ್ರವಾಸಿಗರ ವೀಕ್ಷಣೆಗೆ ಮುಕ್ತವಾಗಿ ಇರಿಸಲಾಗುವುದು ಎಂದು ಹೇಳಿದರು. ಯುದ್ಧ ವಿಮಾನ ನೋಡಿದಾಗ ಬಹಳ ಸಂತೋಷ ಆಯಿತು. ದೇಶಕ್ಕಾಗಿ ಬಹಳ ಕೆಲಸ ಮಾಡಿದಂಥದ್ದು 1988 ತಯಾರಾದಂಥ ಅದರ ನಂತರ ಎಲ್ಲ ಸಂದರ್ಭದಲ್ಲೂ ಎಲ್ಲೂ ವ್ಯತ್ಯಾಸ ಆಗದೆ ಯಾರಿಗೂ ತೊಂದರೆ ಆಗದೆ ನಂತರ ಇಷ್ಟು ವರ್ಷ ಅಂದ ತಕ್ಷಣ ನಿವೃತ್ತಿ ಕೊಡ್ತಾರೆ. ಅದನ್ನು ತಂದು ಕಾರವಾರದಲ್ಲಿ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಅದು ನಾನು ಯಾರು ಈ ಯೋಚನೆ ಮಾಡಿದಾರಲ್ಲ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಭಾಳ ಒಳ್ಳೆ ವಿದ್ಯಾರ್ಥಿಗಳು ನೋಡಬೇಕು, ಯುವಕರು ನೋಡಬೇಕು, ಇದಕ್ಕೆ ಆಸಕ್ತಿ ಬರಬೇಕು ಅಂದರೆ ಈಗ ಬಂದು ನೋಡಿದಾಗಲೇ ಗೊತ್ತಾಗ್ತದೆ. ಭಾಳ ಸಂತೋಷ ಆಯಿತು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇದರ ಸಾಮರ್ಥ್ಯ, ಇದರಿಂದ ಏನು ಪ್ರಯೋಜನ ಆಗಿದೆ, ಮುಂದೆ ಇದನ್ನು ನೋಡಿ ನಾವು ಏನಾಗಬೇಕು ಅನ್ನುವಂಥದ್ದೆಲ್ಲವನ್ನು ಈಗಾಗಲೇ ಗೈಡ್ ಇದ್ದಾರೆ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅದರ ಅನುಕೂಲ ಆಗುವ ರೀತಿಯಲ್ಲಿ ಮುಂದೆ ರೆಡಿ ಆಗುವಂಥ ರೀತಿಯಲ್ಲಿ ಮಿಲಿಟ್ರಿ ಅಥವಾ ನೌಕೆಗೆ ಪೈಲಟ್ ಆಗಬೇಕು ಅಂಥವರಿಗೆಲ್ಲ ಅನುಕೂಲ ಆಗ್ತದೆ ಅನ್ನೋದು. ಈ ಸಂದರ್ಭದಲ್ಲಿ ವೀಕ್ಷಣೆಗೆ ಆಗಮಿಸಿದ್ದ ಕಾರವಾರ ನಗರಸಭೆ ಸದಸ್ಯ ರೋಶ್ನಿ ಮಾಳ್ಸೇಕರ್ ಮಾತನಾಡಿ, ಟುಪೋಲೆವ್ ಯುದ್ಧ ವಿಮಾನದ ಮ್ಯೂಸಿಯಂ ಅದ್ಭುತವಾಗಿದ್ದು, ವೀಕ್ಷಣೆಗೆ ಬರುವ ಮಕ್ಕಳಿಗೆ, ಪ್ರವಾಸಿಗರಿಗೆ ಅತ್ಯುತ್ತಮ ರೀತಿಯಲ್ಲಿ ಇದರ ವಿವರಣೆ ನೀಡುವ ವ್ಯವಸ್ಥೆಯಾಗಬೇಕು ಎಂದರು. ಕಾರವಾರದಲ್ಲಿ ಯುದ್ಧ ವಿಮಾನ ಆಕರ್ಷಣೀಯ ಸ್ಥಳ ಆಗಲಿಕ್ಕೆ ಕಾರಣವಾಗ್ಬೋದು. ಯಾಕಂದರೆ ಕಾರವಾರದಲ್ಲಿ ಪ್ರವಾಸೋದ್ಯಮ ಆಗಲೂ ಅಷ್ಟೊಂದು ನೋಡೋಂಥ ಪ್ಲೇಸ್ ಹೆಚ್ಚಿನವರು ಇರಲಿಲ್ಲ. ಇದೊಂದು ಜನರಿಗೆ ಒಂದು ಆಕರ್ಷಣೆ ಆಗ್ಬೋದು. ಮತ್ತು ಇದೇ ರೀತಿ ಇವತ್ತು ಉದ್ಘಾಟನೆ ಆಗಿದೆ, ದಿನಾಲೂ ಓಪನ್ ಇರಬೇಕು, ಜನರಿಗೆ ಬರೋರಿಗೆ ನೋಡೋ ಅವಕಾಶನೂ ಆಗಬೇಕು. ಹೀಗೆ ಮತ್ತು ಮೇಂಟೆನೆನ್ಸ್ ಕೂಡ ಆಗಬೇಕು. ಅಷ್ಟೇ ಅಲ್ಲದೆ ಮತ್ತು ಪ್ರವಾಸೋದ್ಯಮ ಮತ್ತೆ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಇಷ್ಟಪಡ್ತೀನಿ. ಇಲ್ಲಿ ನೇವಿ ಬೇರೆ ಇದೆ, ಅದರಿಂದ ಕೂಡ ಜನರಿಗೆ ಒಂದು ಪ್ರವಾಸಿ ಕ್ಷೇತ್ರ ಅಂತಲೂ ಹೇಳ್ಬೋದು. ಇಷ್ಟೊಂದು ಚೆನ್ನಾಗಿರೋ ಕಾರವಾರ ಬೀಚಲ್ಲಿ ಕೂಡ ಮತ್ತೆ ಅಭಿವೃದ್ಧಿ ಕೂಡ ನಾವು ಮಾಡ್ಬೋದು ಅಂತ ಯುದ್ಧ ವಿಮಾನ ಬಗ್ಗೆ ಸ್ಟೂಡೆಂಟ್ಗಳು, ಸ್ಕೂಲ್ ಮಕ್ಕಳೆಲ್ಲ ತಿಳ್ಕೊಳ್ಳೋಕೆ ಒಂದು ಆಸಕ್ತಿ ಕೂಡ ಇರುತ್ತೆ. ಮತ್ತು ಒಂದು ನಾಲೆಜ್ ಕೂಡ ಸಿಗ್ಬೋದು ಮಕ್ಕಳಿಗೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋರು ಕೂಡ ಅದ್ರ ಮೇಲೆ ಇರಬೇಕು ಅಂತ ಹೇಳೋದು ಇಷ್ಟಪಡ್ತೀನಿ. ಈ ಕಾರವಾರ ಇದೊಂದು ಅತ್ಯುತ್ತಮವಾದಂಥ ಪ್ರವಾಸೋದ್ಯಮಕ್ಕೆ ಒಂದು ಅವಕಾಶ ಸಿಕ್ಕಿದೆ ಮತ್ತು ಜನರಿಗೂ ಕೂಡ ಒಂದು ಆಕರ್ಷಣೆ ಕ್ಷೇತ್ರವಾಗಿದೆ ಅಂತ ಹೇಳೋದು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಶ್, ಜಿಲ್ಲಾ ಪೊಲೀಸ್ ವರಿಷ್ಠ ದೀಪನ್, ಡಿಸಿಎಫ್ ರವಿಶಂಕರ್, ಪ್ರಭಾರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಮೊದಲಾದವರು ಉಪಸ್ಥಿತರಿದ್ದರು. ಸರ್ವರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ವೆಂಕಟೇಶ್ ನಾಯ್ಕ್, ಅಧ್ಯಕ್ಷರು, ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಮತ್ತು ಸರ್ವ ಸದಸ್ಯರು. ವಿಶ್ ಯು ಆಲ್ ಹ್ಯಾಪಿ 79th ಇಂಡಿಪೆಂಡೆನ್ಸ್ ಡೇ. ಶ್ರೀ ರಾಜೇಂದ್ರ ಜೈನ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್, ದಾಂಡೇಲಿ. ಸರ್ವರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಅನಿಲ್ ಆರ್ ಶೇಟ್, ಜಟ್ಟಯ್ಯ ವಿ ಶೇಟ್ ಜ್ಯುವೆಲ್ಲರ್ಸ್, ಮೇನ್ ರೋಡ್, ಗೋಕರ್ಣ. ನಮ್ಮ ಎಲ್ಲ ಗ್ರಾಹಕ ಬಂಧುಗಳಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಸರ್ವರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಸರ್ವ ಸದಸ್ಯರು ಹಾಗೂ ಕಾರ್ಯನಿರ್ವಾಹಕರು, ಸಿಬ್ಬಂದಿ ವರ್ಗ, ಗ್ರಾಮೀಣ ಸೇವಾ ಸಹಕಾರಿ ಸಂಘ, ಚಂದಾವರ.